ಈ ದುರ್ಗಾ ದೇವಾಲಯವನ್ನ ಕಟ್ಟಿದಂತ ಚಾಲುಕ್ಯರ ಅರಸ ಯಾರು ಅಂದ್ರೆ 2ನೇ ವಿಕ್ರಮಾದಿತ್ಯ. ಇಮ್ಮಡಿ ಪುಲಿಕೇಶಿಯ ನಂತರ ಇನ್ನೊಬ್ಬ ಪ್ರಸಿದ್ಧ ದೊರೆ ಅಂದ್ರೆ 2ನೇ ವಿಕ್ರಮಾದಿತ್ಯ. 2ನೇ ವಿಕ್ರಮಾದಿತ್ಯ ಈ ದುರ್ಗಾ ದೇವಾಲಯವನ್ನ ಕಟ್ಟಿದ್ರೆ ಇವನಿಗೆ ಇಬ್ಬರು ರಾಣಿಯರು. ಫಸ್ಟ್ ವೈಫ್ ಲೋಕ ಮಹಾದೇವಿ, 2ನೇ ಹೆಂಡತಿ ಯಾರಂದ್ರೆ ತ್ರೈಲೋಕ್ಯ ಮಹಾದೇವಿ, ಲೋಕಪಾಲೇಶ್ವರ, ತ್ರೈಲೋಕ್ಯ ಪಾಲೇಶ್ವರ, ವಿರೂಪಾಕ್ಷೇಶ್ವರ, ಮಲ್ಲಿಕಾರ್ಜುನ ಅಂತೇಳಿ ಪಟ್ಟದಕಲ್ಲಲ್ಲಿ ಕಟ್ಟಿದಾರಲ್ಲ. ಅಂದ್ರೆ ಕಂಚಿಯ ಪಲ್ಲವರನ್ನ 3 ಸಲ ಸೋಲಿಸ್ತಾನೆ. 2ನೇ ವಿಕ್ರಮಾದಿತ್ಯ ಕಂಚಿಯ ಪಲ್ಲವರನ್ನ ಸತತವಾಗಿ 3 ಸಲ ಸೋಲಿಸಿ ಆ ತಮಿಳುನಾಡಿನ ಮೇನ್ ಸ್ಥಪತಿಗಳು ಶಿಲ್ಪಿಗಳನ್ನ ಕರ್ಕೊಂಡ್ ಬರ್ತಾನೆ. ಅವ್ರ ಹೆಸರು ಅಂತಂದ್ರೆ ಸ್ವಸ್ತಿ ಶ್ರೀ ಗುಂಡ ಅನಿವಾರಿತಾಚಾರಿ, ಸರ್ವಸಿದ್ಧಿಯ ಆಚಾರ್ಯ ನರಸಬ್ಬ ಬಲದೇವ ಅಚಲನ್ ಅಂತೇಳಿ ಮೇನ್ ಇವರು ಸ್ಥಪತಿಗಳು, ಇಂಜಿನಿಯರ್ಸ್. ಅವ್ರು ಬಂದು ಏನ್ ಮಾಡಿದ್ರು ಅಂತಂದ್ರೆ ಪಟ್ಟದಕಲ್ಲಲ್ಲಿ ನದಿ ದಂಡೆ ಮೇಲೆ ವಿರೂಪಾಕ್ಷ ಟೆಂಪಲ್ ಇದ್ದೇವೆ, ವಿರೂಪಾಕ್ಷ ಅಂಡ್ ಮಲ್ಲಿಕಾರ್ಜುನ. ಆ ನದಿ ದಂಡೆ ಮೇಲೆ ಅಕ್ಕ ತಂಗಿಯರು ಇಬ್ರು ಅವಳಿ ಜವಳಿ ಒಂದೇ ವೇದಿಕೆಯಲ್ಲಿ ಮದುವೆ ಆಗಿರ್ತಾನೆ 2ನೇ ವಿಕ್ರಮಾದಿತ್ಯ. ಆಗಿನ ಕಾಲದಲ್ಲಿ ಅಕ್ಕ ತಂಗಿಯರು ಮದುವೆ ಆಗಿರ್ತಾನೆ. ಅಕ್ಕ ತಂಗಿಯರು ಏನ್ ಮಾಡ್ತಾರೆ, ವಿಕ್ರಮಾದಿತ್ಯ ಪಲ್ಲವರನ್ನ ಸೋಲಿಸಿದ ನೆನಪಿಗಾಗಿ 2 ದೇವಾಲಯ ನಿರ್ಮಾಣ ಮಾಡಿದ್ದಾರೆ. ಕಂಬಗಳಲ್ಲಿ ರಾಮಾಯಣ, ಮಹಾಭಾರತ ಮತ್ತು ಭಾಗವತ ಸ್ಟೋರಿಗಳನ್ನ ನೀವು ಪಟ್ಟದಕಲ್ಲಲ್ಲಿ ನೋಡಬಹುದು. ಪಟ್ಟದಕಲ್ಲದ ಕಾರೋನೇಷನ್ ಇನ್ ಕನ್ನಡ ಲ್ಯಾಂಗ್ವೇಜ್ ಕಾರ್ಡ್ ಪಟ್ಟಾಭಿಷೇಕ, ರಾಜರಿಗೆ ಐಹೊಳೆ, ಬಾದಾಮಿ, ನ್ಯಾಯ. ಪಟ್ಟದಕಲ್ಲು ರಾಷ್ಟ್ರೀಯ ಸ್ಮಾರಕಗಳು. ಪಟ್ಟದಕಲ್ಲು ಇಂಟರ್ನ್ಯಾಷನಲ್ ಮಾನ್ಯುಮೆಂಟ್, ವರ್ಲ್ಡ್ ಹೆರಿಟೇಜ್ ಸೈಟ್, ಯುನೆಸ್ಕೋ ಮಾನ್ಯುಮೆಂಟ್ಸ್. In all over India, totally 42 World Heritage Sites. Karnataka 5 places. First one Hampi, 1986 Hampi, 1987 Pattadakal, 2023 Belur, Halbid and Somnathpura. These are UNESCO monuments. ಅಂದ್ರೆ ಅಂತಾರಾಷ್ಟ್ರೀಯ ಸ್ಮಾರಕಗಳು, ಯುನೆಸ್ಕೋ ಟೀಮ್ ಗುರುತಿಸುವಂತ ಐತಿಹಾಸಿಕ ಸ್ಥಳಗಳು. ಫಸ್ಟ್ ಹಂಪಿ, ಆಮೇಲೆ ಬೇಲೂರು ಹಳೇಬೀಡು ಅಂಡ್ ಸೋಮನಾಥಪುರ. ಅಂದ್ರೆ ಕರ್ನಾಟಕವನ್ನ ಆಳಿದಂತ ಪ್ರಪ್ರಥಮ ರಾಜ ಮನೆತನ ಯಾವುದು ಅಂತಂದ್ರೆ ಬನವಾಸಿ ಕದಂಬರು, ಕದಂಬ ಡೈನೆಸ್ಟಿ. ಕದಂಬರ ತರುವಾಯ ಬಂದವರೇ ಬಾದಾಮಿ ಚಾಲುಕ್ಯರು. ಸುಮಾರು ಇವರು 3 ಶತಮಾನ 300 ವರ್ಷ ರಾಜ್ಯಭಾರ ಮಾಡಿದ್ರು ಚಾಲುಕ್ಯರು. ನಂತರ ಚಾಲುಕ್ಯರ ಸಾಮ್ರಾಜ್ಯ ಎಂಡ್ ಹೆಂಗಾಯ್ತು ಅಂತಂದ್ರೆ ರಾಷ್ಟ್ರಕೂಟರು ಪೀರಿಯಡ್ ಸ್ಟಾರ್ಟ್ ಆಗ್ತದೆ. ದಂತಿದುರ್ಗ ಅಂತ ಬರ್ತಾನೆ. ದಂತಿದುರ್ಗ ಫುಲ್ ಸ್ಟ್ರಾಂಗ್ ಇರ್ತಾನೆ. ಈ ಚಾಲುಕ್ಯರ ಕೊನೆ ಅರ್ಥ 2ನೇ ಕೀರ್ತಿವರ್ಮ ಅಸಮರ್ಥನಾಗಿರ್ತಾರೆ. ಆ ದಂತಿದುರ್ಗ ಏನ್ ಮಾಡ್ತಾನೆ ಅಂತಂದ್ರೆ ಈ 2ನೇ ಕೀರ್ತಿವರ್ಮನನ್ನ ಸೋಲಿಸಿ ಈ ಚಾಲುಕ್ಯರ ಸಾಮ್ರಾಜ್ಯ ಎಂಡ್ ಆಗಿ ರಾಷ್ಟ್ರಕೂಟರು ಪೀರಿಯಡ್ ಸ್ಟಾರ್ಟ್ ಆಗ್ತದೆ. ರಾಷ್ಟ್ರಕೂಟರು ಮಳಕೇಡ ಮಾನ್ಯಕೇಟ ಅವರ ರಾಜಧಾನಿ ಆಗಿತ್ತು. ಅವರು ಎಲ್ಲೋರಾದಲ್ಲಿ ರಾಷ್ಟ್ರಕೂಟರ ಅರಸ 1ನೇ ಕೃಷ್ಣ ಅಂತ ಬರ್ತಾನೆ. ಅವೇನ್ ಮಾಡ್ತಾನೆ, ಪಟ್ಟದಕಲ್ಲು ವಿರೂಪಾಕ್ಷ ಟೆಂಪಲ್ ನೋಡಿ ಆ ಟೆಂಪಲ್ ಅನ್ನ ಅದ್ಭುತವಾದಂತ ಶಿಲ್ಪಕಲೆಯನ್ನ ನೋಡಿ ನಾನು ಈ ತರ ಟೆಂಪಲ್ ಕಟ್ಟಬೇಕಂತೇಳಿ ಏನ್ ಮಾಡ್ತಾನೆ, ಎಲ್ಲೋರಾದಲ್ಲಿ ಕೈಲಾಸನಾಥ ದೇವಾಲಯವನ್ನ ಇಲ್ಲಿ ಪಟ್ಟದಕಲ್ಲಲ್ಲಿ ಕಟ್ಟಿದ್ದಾರೆ. ಕಟ್ಟಬೇಕಾದ್ರೆ ಕೆಳಗಡೆಯಿಂದ ಹಿಂಗೆ ಮೇಲೆ ಹೋಗ್ತಾರೆ. ಎಲ್ಲೋರಾದಲ್ಲಿ ಹಂಗಲ್ಲ, ಎಲ್ಲೋರಾದಲ್ಲಿ ಮೇಲಿಂದ ಕರ್ಕೊಂತ ಕೆಳಗೆ ಬಂದಿದಾರಲ್ಲ. ಎಲ್ಲೋರ ಕೈಲಾಸನಾಥ ದೇವಾಲಯ ಮತ್ತು ಅಜಂತ ಮೇಲ್ಗಡೆಯಿಂದ ಕಟ್ಟಿದ್ದಾರೆ. ಎಲ್ಲೋರದಲ್ಲಿ ಕೊರ್ದಿದ್ದಾರೆ ಬಂಡೆ, ಅದ ಮೇಲೆಯಿಂದ ಕರ್ಕೊಂತ ಕೆಳಗೆ ಬಂದಿದಾರಲ್ಲ. ಎಲ್ಲ ಸಿಂಗಲ್ ರಾಕ್ ನಲ್ಲಿ ಒಂದೇ ಬಂಡೆನ ಎಲ್ಲ ಮೇಲಿಂದ ಕರ್ಕೊಂತ ಬಂದಿದಾರಲ್ಲ. ಕಟ್ಟಬೇಕಾದ್ರೆ ಕೆಳಗಡೆಯಿಂದ ಮೇಲ್ ಹೋಗ್ತಾರೆ, ಕೊರಿಬೇಕಾದ್ರೆ ಮೇಲ್ಗಡೆಯಿಂದ ಹಿಂಗ್ ಕರ್ಕೋತ ಕೆಳಗಡೆ ಬರ್ತದಲ್ಲ. ಎಲ್ಲೋರಾದಲ್ಲಿ ಕೈಲಾಸನಾಥ ದೇವಾಲಯವನ್ನು ನಿರ್ಮಾಣ ಮಾಡಿದಾರಲ್ಲ. ಐಹೊಳೆಯಲ್ಲಿ ಮೇನ್ ಇದೆ ಇಂಪಾರ್ಟೆಂಟ್ ದುರ್ಗ ಟೆಂಪಲ್, ಲಾಡ್ಕಾನ್ ಟೆಂಪಲ್, ಸೂರ್ಯ ದೇವಾಲಯ. 3 ದೇವಾಲಯಗಳು ಅತಿ ಪ್ರಮುಖವಾದ ದೇವಸ್ಥಾನಗಳು. ಉಳಿದ ಟೆಂಪಲ್ ಅನ್ನು ಎಕ್ಸ್ಪೆರಿಮೆಂಟ್ ಮಾಡಿದ್ದಾನೆ. ಅಂದ್ರೆ ಟೆಂಪಲ್ ಅನ್ನ ಯಾವ ತರ ಕಟ್ಟಬೇಕು, ಕಲ್ಲನ್ನ ಯಾವ ತರ ಬೇಕು, ಯಾವ ತರ ಕೆತ್ತನೆ ಮಾಡ್ಬೇಕು, ಕಲ್ಲನ್ನ ಯಾವ ತರ ಲಿಫ್ಟ್ ಮಾಡ್ಬೇಕು, ಯಾವ ತರ ಟೆಂಪಲ್ ಅನ್ನ ಕಟ್ಟಬೇಕು ಅಂತೇಳಿ ಇದು ಪ್ರಯೋಗಶಾಲೆ. ಐಹೊಳೆ ಯಾವ ತರ ಕಟ್ಟಬೇಕು ದೇವಸ್ಥಾನಗಳನ್ನ ಅಂತೇಳಿ ಕಟ್ಟಿ ನೋಡಿದ್ರೆ ಇದು ಊರು ತುಂಬಾ ದೇವಸ್ಥಾನ ಇದೆ. 125 ದೇವಸ್ಥಾನಗಳನ್ನ ಎಕ್ಸ್ಪೆರಿಮೆಂಟ್ ಮಾಡಿದ್ದಾರೆ ಚಾಲುಕ್ಯರು. ಇದು ಚಾಲುಕ್ಯರ ಪ್ರಥಮ ರಾಜಧಾನಿ. ಜಯಸಿಂಹ ರಣರಾಗ ಅಂತೇಳಿ ಚಾಲುಕ್ಯ ಮೂಲ ಪುರುಷರು ಇವರು ಐಹೊಳೆಯನ್ನ ರಾಜಧಾನಿ ಮಾಡ್ಕೊಂಡು ಆಳ್ವಿಕೆಯನ್ನ ಪ್ರಾರಂಭ ಮಾಡಿದ್ರು. ನಂತರ ಬಂದಂತ ಮೊದಲನೇ ಪುಲಿಕೇಶಿ, ಫಸ್ಟ್ ಪುಲಿಕೇಶಿ ರಾಜಧಾನಿಯನ್ನ ಬದಲಾವಣೆ ಮಾಡಿದ. ಐಹೊಳೆಯಿಂದ ಬಾದಾಮಿಗೆ ಶಿಫ್ಟ್ ಮಾಡಿ ಗುಡ್ಡ ಮೇಲೆ ಅವನ ಅರಮನೆ ಕಟ್ಟಿ ಸುತ್ತಲೂ ವಾಸ್ಟ್ ಅವರನ್ನು ಮಾಡಿ ಸೈನಿಕರು ನಿಂತು ರಾಜ್ಯಭಾರ ಸುಮಾರು 300 ವರ್ಷ ರಾಜ್ಯಭಾರ ಮಾಡಿರೋದು ಬಾದಾಮಿಯಲ್ಲಿ. ಬಾದಾಮಿ ಚಾಲುಕ್ಯರು. ನಂತರ ಕಲ್ಯಾಣಿ ಚಾಲುಕ್ಯರು ಬರ್ತಾರೆ.